ನಮಸ್ಕಾರ ದೊಡ್ಡ ಮಂದಿಗಿ. ಇವತ್ತ ನಿನ್ನೆ ಹರಾಜ್ ಐತಲ್ಲ, IPL ಹರಾಜು. ಎಲ್ಲಿ ಯಾವ್ಯಾವ ತಂಡಕ್ಕೆ ಹೋದ್ರು, ಯಾವ್ಯಾವ ಇಲ್ಲ. ಇನ್ನ ಇವತ್ತೊಂದ್ ದಿನ ನಡೀತದ. ಯಾರ್ಯಾರ ಕಡೆ ಹೆಂಗ್ ಹೋಗ್ತಾರ ಹೆಂಗಿಲ್ಲ. 27 ಕೋಟಿ 40 ಕೋಟಿಗೆ ಹೋಗ್ತಾರ ತಿನ್ನ ಅನ್ಕೊಂಡಾರ ಅನ್ನಕತ್ತಾರ. 40 ಕೋಟಿ ಇನ್ನ ಯಾರು ಹೋಗಿಲ್ಲ. ಬರೀ 27 ಕೋಟಿ ರಿಷಬ್ ಪಂತನೇ ಹೆಚ್ಚು ಅಮೌಂಟಿಗೆ ಹೋಗ್ಯಾನ. ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ತಂಡಕ್ಕೆ ಆಯ್ಕೆ ಆದ್ರು. ಮನಗಂಡ ಬ್ಯಾಟ್ಸ್ಮನ್ ರೀ ಅವ. ಹೊಡ್ಯಾಕ್ ನಿಂತಂದ್ರ ಬಿಡಂಗೆ ಇಲ್ಲ ಅವ. ಗಿಂಡಿ ಕಡಲ ಅಂತಾನವ. ಹಂಗೆ ನುಚ್ಚು ನೂರು ಮಾಡ್ತಾನ, ಪುಡಿಗಾಡ್ತಾನವ. ಕಾಜು ಗೀಜ್ ಅಲ್ಲೇ ಪುಡಿಗಾಡ್ತಾನವ. ಹೊಡ್ದ ಅಂದ್ರೆ ಸಿಕ್ಸ್ ಹೊರಗ ಅಲ್ಲಿ ಇಲ್ಲಿ ಕೋಲ್ಕತ್ತಾ ತಿಂಡಿಯಾಗಿದ್ನವ. ತಿರುವಾಡಿ ಬಡಿ ಅವ. ಅದಕ್ಕೆ ಈ ಸರಿ ಅವಂಗ ಯಾಕ ಬಿಟ್ಕೊಟ್ರು. ಪಂಜಾಬ್ ತಂಡಕ್ಕೆ ಆಯ್ಕೆ ಆದ್ರು ಅವರು. ನೋಡೋಣ ಹೆಂಗ್ ಆಡ್ತಾರೆ ಹೆಂಗಿಲ್ಲ. ವೆಂಕಟೇಶ್ ಅಯ್ಯರ್ ಅವರು ಕೋಲ್ಕತ್ತಾ ತಂಡದಲ್ಲಿ ಆಡುತ್ತಿದ್ದಾರೆ. ಅವರು ಯಾಕ ಬಿಟ್ಟು ಕೊಟ್ಟಿದ್ರು. ಒಳ್ಳೆ ಕೋಲ್ಕತ್ತಾ ತಂಡದವ್ರು ಆಯ್ಕೆ ಮಾಡಿದ್ರು ಅವನ್ನ. ಈ ಬ್ಯಾಟ್ಸ್ಮನ್ ಬಿಡಬಾರ್ದು, ಇವ್ನ್ ಕರ್ಕೋಬೇಕು, ಇವಂಗ ಚಲೋ ಆಡ್ತಾನ, ಹೆಂಗೆ ನಡ್ಬರ್ಕ ಎಲ್ಲಾರು ಆಡ್ಸಿದ್ರು. ತಿರುವಾಡಿ ಅಲ್ಲಿ ಇಲ್ಲಿ ತುಂಬ್ಯಾಡ್ತಾನ್ರಿ ಅವ. ಬಿಡಂಗೆ ಇಲ್ಲವ ಮ್ಯಾಚ್. ಆ ನಮೂನಿ ತುಂಬ್ಯಾಡ್ತಾನವ. ಅವನು ಬಿಟ್ಟು ಗಿಂಡಿ ಕಡಲ್ಲ ಅವನು. ನುಚ್ಚು ನೂರು ಅಲ್ಲಿ ಇಲ್ಲಿ ಹೊಡ್ದಂದ್ರ ಸಿಕ್ಸ್ ಫೋರ್ ಆಗಿನ ಟೂಡಿ ಆಗಿನ ಇದು ಹಂಗೆ ಹೊಡೆದ್ ಮ್ಯಾಚ್ ಕಡ್ಯಾಕ್ ಮಾಡ್ಬಿಡ್ತಾನ್ರಿ ವೆಂಕಟೇಶ್ ಅಯ್ಯರ್. ಅದಕ್ಕೆ ಈ ಸಲ ಕೋಲ್ಕತ್ತಾ ಟೀಮಿಗೆ ಕರ್ಕೊಂಡಾರ ಅವಂಗ. ಹರ್ಷದೀಪ್ ಸಿಂಗ್ ಅವರು ಬಿಟ್ಟು ಕೊಟ್ಟಿದ್ರು ಅವಂಗ. ಪಂಜಾಬ್ ತಂಡಕ್ಕೆ ಆಯ್ಕೆ ಮಾಡಿದ್ರ ಅವಂಗ. ಯಾಕ ಈ ಸಲ ರಚ್ ಗೆದ್ದಾನ್ರಿ ಅವನು. 18 ಕೋಟಿಗೆ ಏನು ಹೋಗ್ಯಾನವ. ಸರಿ ಬಾಲಿಂಗ್ ಚೆನ್ನಾಗಿ ಮಾಡ್ತಾನಂತ ಪಂಜಾಬ್ ತಂಡಕ್ಕೆ ಆಯ್ಕೆ ಮಾಡ್ಯಾರ ಅವಂಗ. ದಡ್ದಾಡ ವಿಕೆಟ್ ತೆಗೆದು ಬಿಡ್ತಾನ ಅವನು. ಸ್ಟಾಂಪಕ್ಕೆ ಮುರಿದ ಬಿಡ್ತಾವ್ರಿ. ಸ್ಟಾಂಪ್ ಮುರಿದು ಹಡ್ನಾಡ್ ಈ ಕಡೆ ಅವನು ಹರ್ಕೊತ್ ತಿಂದು ಬಿಡ್ತಾನ ಅವನು. ಎತ್ತೋಗಿತ್ತು ತಡಿ ವಿಕೆಟ್ ಅಂತೇಳಿ ಒಗದ ಫಿನಿಶ್ ಮಾಡಿಬಿಡ್ತಾನ ಅವನು ಮ್ಯಾಚ್. ನೋಡ್ರಿ ಅವ ಹಂಗೆ. ರವೀಂದ್ರ ಚಹಲ್ ಅವರು ರಾಜಸ್ಥಾನದಾಗ ಟೀಮಿಗೆ ಆಡ್ತಿದ್ರು ಮೊದಲ. ಈಗ ಬಿಟ್ಟು ಕೊಟ್ರ ಅವನು. ಪಂಜಾಬ್ ತಂಡಕ್ಕೆ ಆಯ್ಕೆ ಆದ್ರ ಅವರು. ಪಂಜಾಬ್ ಟೀಮ್ನಾಗ ಆಡಕತ್ತಾರ ಅವ್ರು. ಮ್ಯಾಚ್ ಆಡ್ತಾರ ಸಲ 2025 ಮ್ಯಾಚ್ ಆಡ್ತಾರ ಅವರು. ಯಾಕ ಬೆಂಗಳೂರು ಅವರು ತಗೊಳ್ಳಿಲ್ಲ ಅವಂಗ. ಹಾಗೆ ನೋಡಿದ್ರು ರೊಕ್ಕ ಅವರು ಅಮೌಂಟ್ ಕೊಡ್ಲಿಲ್ಲ ಅವ್ರಿಗೆ. ಅವರು ಏನ್ ಮಾಡಿದ್ ಎತ್ತಲಿಗಾರಿ ಅವ್ರು. ಇಷ್ಟು ಅಮೌಂಟಿಗೆ ಅಷ್ಟು ಅಮೌಂಟಿಗೆ ಏನು ಎತ್ತಲೇ ಇಲ್ಲ ಅವರು. ಅದಕ್ಕೆ ಅವಂಗ ಚಹಲ್ಗೆ ಬಿಟ್ಟು ಕೊಟ್ರು. ನಮಗೆ KL ರಾಹುಲ್ಗೂ ಬಿಟ್ಟು ಕೊಟ್ರು. ಸಿರಾಜ್ ಅವ್ರಿಗೂ ಬಿಟ್ಟು ಕೊಟ್ರು. 3 ಕ್ಯಾಂಡಿಡೇಟ್ಗಳಿಗೆ ಬಿಟ್ಟು ಕೊಟ್ಟು ನಾವು ಕೂತ್ಬಿಟ್ಟೇವಿ. ಈಗ ಮ್ಯಾಚ್ ನೋಡು ನಾವು ಹೆಂಗೆ ಆಡ್ತಾರೆ ಹೆಂಗಿಲ್ಲ ಅಂತೇಳಿ. ಜೋಸ್ ಬಟ್ಲರ್ ಅವರು ರಾಜಸ್ಥಾನ್ ಮೊದಲು ಆಡ್ತಿದ್ರು ಅವರು. ಈಗ ಬಿಟ್ಟು ಕೊಟ್ರು. ಗುಜರಾತ್ ಆಯ್ಕೆ ಆದರು ಅವರು. ಗುಜರಾತ್ ಟೀಮಿಗೆ ಕೀಪಿಂಗ್ ಬ್ಯಾಟಿಂಗ್ ಎರಡೂ ಮಾಡ್ತಾರ ಅವರು. ಹಣಗಡೆ ಬ್ಯಾಟ್ಸ್ಮನ್ ಅದು ಬಿರ್ಸೈತಿ ಕ್ಯಾಂಡಿಡೇಟ್ ಅದು. ಅದಕ್ಕೆ ಅವಂಗ ಅಷ್ಟ ಅಮೌಂಟ್ ಕೊಟ್ಟು ಕೊಂಡ್ಕೊಂಡಾರ ಅವಂಗ. 15 ಕೋಟಿ ಮ್ಯಾಗ 75 ಕೊಟ್ಟಾರ ಅವಂಗ. ಅಷ್ಟು ಅಮೌಂಟಿಗೆ ಹೊಡಿಬೇಕಲ್ರಿ. ರನ್ ಹೊಡೆದ್ರೆ ಕ್ಯಾಂಡಿಡೇಟ್ ಅಷ್ಟು ಅಮೌಂಟಿಗೆ ತೊಗೊಂಡಾರ ಅವಂಗ. ಹೊಡಿಲಿಕ್ಕಂದ್ರೆ ಮುಂದಿನ ಸಾಲಿಗೆ ಚೇಂಜ್ ಮಾಡಿಬಿಡ್ತಾರ ಅವಂಗ. ಬೇರೆ ಟೀಮಿಗೆ ಹೋಗಿನಿ, ನೀ ಏನು ನಮ್ಮ ಟೀಮಿಗೆ ಕರ್ಕೊಂಡ್ರು ಆಡಲಿಲ್ಲಪ್ಪ ಅಂತೇಳಿ ಮುಂದಿನ ಸಲ ಬೇರೆ ಟೀಮಿಗೆ ಹೋಗೋದು ಬಿಡ್ತಾರ ಅವಂಗ. ಈ ವರ್ಷ ಚಲೋ ಆಡ್ದ. ನಮ್ಮ KL ರಾಹುಲ್ ಅವರು ಲಕ್ನೋ ತಂಡಕ್ಕೆ ಆಡ್ತಿದ್ರು ಅವರು. ಈಗ ಡೆಲ್ಲಿ ತಂಡಕ್ಕೆ ಅವರು ಆಯ್ಕೆ ಆದ್ರು. ಕ್ಯಾಪ್ಟನ್ ಅವರೇ ಆಗ್ಬೋದು. ಕೀಪಿಂಗು ಮಾಡ್ತಾರ, ಬ್ಯಾಟಿಂಗು ಆಡ್ತಾರೆ. ಎಲ್ಲ ಆಲ್ರೌಂಡರ್ ಮಾಡಿಬಿಡ್ತಾರ ಅವರು. ಅದಕ್ಕೆ ಆ ಟೀಮಿಗೆ ಡೆಲ್ಲಿ ಅವರು ತೊಗೊಂಡ್ರು. 14 ಕೋಟಿಗೆ ಅಂತ ತೊಗೊಂಡ್ರು ಅವರಿಗೆ. ಅದ ಮ್ಯಾಚ್ ಬಗ್ರಿ ಅವ್ನು ಕ್ಯಾಪ್ಟನ್ ಅದು ಕೊಡ್ತಾರೆ ಈ ಸರಿ. ಅವ್ನು ನಮ್ಮ RCB ಟೀಮಿಗೆ ಬರಲಿಲ್ಲವ, ತೊಗೊಳ್ಳಿಲ್ಲ ಅವರು. ಅವನು RCB ಓನರ್ ಪಾನರ್ ಏನು ಯಾರು ಅವು ಎಲ್ಲರೂ ಹೋಗಿ ಸುಡ್ರಿ ಅವನು ಹೋಗಿ ಕ್ಯಾಂಡಿಡೇಟ್ಗಳಿಗೆ. ಅದಕ್ಕೆ ಈ ಸರಿ RCB ಬಂದಿದ್ದಂದ್ರೆ ಭಾರಿ ಕ್ಯಾಂಡಿಡೇಟ್ ಹಾಕಿತ್ತದು. ಎಲ್ಲರೂ ಸಪೋರ್ಟ್ ಅದಕ್ಕೆ ಮಾಡ್ತಿದ್ರು ಕ್ಯಾಂಡಿಡೇಟಿಗೆ. ಈ ಟೀಮಿಗೆ ಹಾಕ್ಬಿಟ್ರು ಡೆಲ್ಲಿ ಟೀಮಿಗೆ. ನೋಡೋಣ್ರಿ ಈ ಸಲ ಹೆಂಗೆ ಆಡ್ತಾನವ. ಬೆಂಕಿ ಬಿರುಗಾಳಿ ಹಂಗೆ ಬ್ಯಾಟ್ಸ್ಮನ್ ಅವ. ಹೊಡ್ಯಾಕತ್ತಂದ್ರೆ ಯಾರು ಕೇರೆ ಮಾಡ್ದಲ್ಲವ. ಆ ನಮ್ನಿ ಹೊಡಿತಾನೆ ಬ್ಯಾಟ್ಸ್ಮನ್ ಟಿಕ್ಕಿ ಆತಂದ್ರೆ. ಅದಕ್ಕೆ ಅವಂಗ ಡೆಲ್ಲಿ ತಂಡಕ್ಕೆ 14 ಕೋಟಿಗೆ ಖರೀದಿ ಮಾಡಿದ್ರು ಅವಂಗ. ನೋಡ್ರಿ ಹೆಂಗೆ ಆಡ್ತಾನ ನಮ್ಮ KL ರಾಹುಲ್. ಕರ್ನಾಟಕ ಪ್ಲೇಯರ್ ಇದು. ಟ್ರೆಂಟ್ ಬೋಲ್ಟ್ ಅವರು ಮೊದಲ ರಾಜಸ್ಥಾನ್ ಟೀಮಿಗೆ ಆಡ್ತಿದ್ರು ಅವ್ರು. ಮೊದಲು ಆಡ್ತಿದ್ದಲ್ರಿ, ಬಾಲಿಂಗ್ ಅಣಗಡ ಆಗ್ತಿತ್ತು. ಈಗ ಮೊದಲು ಮುಂಬೈದಾಗೂ ಮಣ್ಗಂಡು ಆಡ್ಯಾನವ. ಕಪ್ ಗಿಪ್ ಎಲ್ಲ ಹೊಡೆದಾರ. ಆದ್ರೆ ಹೊಳ್ಳಿ ಅವಂಗ ರಾಜಸ್ಥಾನ್ಲಿಂದ ಬಿಟ್ಟು ಕೊಟ್ರು. ಹೊಳ್ಳಿ ಮುಂಬೈಗೆ ಬಂದವ. ಈ ಸರಿ ಮುಂಬೈ ಏನು ಮಾಡ್ತದ ಗೊತ್ತಿಲ್ಲ. ಆದ್ರೂ ಕ್ಯಾಂಡಿಡೇಟ್ ಮಣ್ಗಡ ತೊಗೊಂಡ್ರಿ ಅವಂಗ. 12 ಕೋಟಿ ಮ್ಯಾಗ 50 ಕೊಟ್ಟು ತೊಗೊಂಡ್ರು ಅವಂಗ, ಖರೀದಿ ಮಾಡಿದ್ರು ಅವಂಗ. ನೋಡ್ರಿ ಅವ ಬುಮ್ರಾನು ಟ್ರೆಂಟ್ ಬೋಲ್ಟ್ ಮತ್ತು ಕುಚುಕು ಅಂತ 2 ಕ್ಯಾಂಡಿಡೇಟ್ ಕುಡಿದು
ನೋಡ್ರಿ ಹೆಂಗೆ ಬಾಲಿಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತ ನೋಡೋಣ್ರಿ. ನೋಡಿ ಗಿಚ್ಚಿ ಗಿಲಿ ಮಾಡೋಣ. ಅವನು ಮುಂಬೈ ಟೀಮಿಗೆ ಬಂದಾರ ಅಂತಂದ್ರೆ ಎಲ್ಲ ಟೀಮ್ದು ಹೇಳ್ತೀನಿ, ಮತ್ತೆ ನಿಮ್ಮದು ಹೇಳಿಲ್ಲ ಅವ್ರದ್ದು ಹೇಳಿಲ್ಲ ಅಂತ ಏನಿಲ್ಲ. ನಮ್ಮ ಜೋಶ್ ಹಾಜಲ್ವುಡ್ ಅವರು ಮತ್ತೆ ಬೆಂಗಳೂರಿಗೆ ಆಡ್ತಿದ್ರು ಮೊದಲ. ಈಗ ಮತ್ತೆ ಎಂಟ್ರಿ ಆಗ್ಯಾರ ಅವರು. ಮತ್ತೆ ಬೆಂಗಳೂರು ಬುಲ್ಸಿಗೆ ಆಡ್ತಾರ ಅವರು. ಮೊದಲ ಕೋಲ್ಕತ್ತಾ ಟೀಮಿಗೆ ಆಡ್ತಿದ್ರು ಅವರು. ಯಾವ ಒಳಗೆ IPL ನಾಗ ಆಡ್ಯಾರ ಅವ್ರು ಟೀಮಿನ ಒಳಗೆ. ನಮಗೆ ಹೇಳಕ್ಕಾಗತ್ತಿಲ್ಲ ಅದು. ಆಡಿದ್ದು ಹೇಳಿನಿ ಇದ್ರೊಳಗೆ. ಅದ್ರೊಳಗೆ ಆಡ್ಯಾರ ಇಲ್ಲ ನನಗೆ ಗೊತ್ತಿಲ್ಲ. ಆಡ್ಯಾರ ಅವರು. ಆಡ್ಯಾರ ಅನ್ಕೋತೀನಿ ಅವ್ರಿಗೆ. ಅವರೇ ಆಡಿರ್ತಾರ. ಮತ್ತು ನೀವೇನು ಭಯಕ್ಕೆ ಹೋಗ್ಬೇಡ್ರಿ ನಮ್ಗೆ. ನಾವು ಇದ್ರ ಬಗ್ಗೆ ಹೇಳಕತ್ತೀವಿ. ಕ್ಯಾಂಡಿಡೇಟ್ ಅನಗಡೆ ಸಿಕ್ಕನ್ರಿ. ಅವ ಬಾಲಿಂಗ್ ಅದು ಚೆನ್ನಾಗಿ ಮಾಡ್ತಾನವ. ನೋಡ್ರಿ ಅದಕ್ಕೆ ಖರೀದಿ ಮಾಡ್ಯಾರ ಅವಂಗ. ಓನರ ಸರಿ ಇಲ್ಲ ಬೆಂಗಳೂರು ಬುಲ್ಸ್ದು. ಬೆಂಗಳೂರು ಟೀಮಿನ ಓನರ ಸರಿ ಇಲ್ಲ ಅವನವನ್ನ ಕ್ಯಾಂಡಿಡೇಟ್ ಇವು. ನೋಡಿ KL ರಾಹುಲ್ ಸಿರಾಜ್ ಅವರಿಗೆ ಚಾಲನ ಬಿಟ್ಟು ಕೊಟ್ಟಿದ್ದು ಭಾಳ ಬೇಜಾರಾಗೈತೆ ನಮ್ಗೆ. ಅವನವನು ಬಿಟ್ಟು ಕೊಟ್ಬಿಟ್ಟಾರ. ಹಜಲ್ವುಡ್ಗೆ ತೊಗೊಂಡ್ಬಿಟ್ಟಾರ ಅವರು. ನೋಡೋಣ ಹಜಲ್ವುಡ್ ಕಮ್ಬ್ಯಾಕ್ ಮಾಡ್ತಾನೆ ಇಲ್ಲ ಅವನವನು. ರೊಕ್ಕ ಬಾಡ್ ಕೊಟ್ಟೈತೆ ಅವಂಗೆ. 12 ಕೋಟಿ 50 ಕೊಟ್ಟೈತೆ ಅವಂಗೆ ರೊಕ್ಕ. ನೋಡಿ ನೀವು ಅಷ್ಟು ಕೊಟ್ಟು ತೊಗೊಂಡಾರ ಇವ್ ಆಡ್ತಾನೆ ಇಲ್ಲ. ನೋಡಿ ನೀವು ಅವನು ಬಾಲಿಂಗ್ ಚಲೋತ್ನಾಗ ಮಾಡ್ಬೇಕು. ಕ್ಯಾಪ್ಟನ್ ನಮ್ಮ ವಿರಾಟ್ ಕೊಹ್ಲಿ ಅದನ್ನ ಬಿಡ್ರಿ. ಮೊದಲು ಇದ್ದಿದ್ದಿಲ್ಲವ, ಈಗ ಆಗ್ಯಾನ. ಮತ್ತೆ ಕ್ಯಾಪ್ಟನ್ಸಿ ಅವನಿಗೆ ಕೊಟ್ಬಿಟ್ಟಾರದು. ನೋಡ್ರಿ ಅವ ಹೆಂಗೆ ಆಡ್ತಾನೆ ಹೆಂಗಿಲ್ಲ. ನಮ್ಮ ವಿರಾಟ್ ಕೊಹ್ಲಿ ಸೆಂಚುರಿ ಹತ್ರ ಹೊಡಿತು ಗ್ಯಾರಂಟಿ. ನಮ್ಮ ಚೋಪ್ರಾ ಆಚಾರ್ ಅವರು ಮುಂಬೈ ಟೀಮಿಗೆ ಮೊದಲು ಆಡ್ತಿದ್ರು. ಇಂಜುರಿ ಅದು ಇದು ಆಯಿತು. ಹೊರಗೆ ಕ್ಯಾಂಡಿಡೇಟಿಗೆ ಕರ್ಕೊಳ್ಳಿಲ್ಲ ಅವರು. ಆದರೆ ಸರಿ ಮತ್ತೆ ರಾಜಸ್ಥಾನಕ್ಕೆ ಎಂಟ್ರಿ ಕೊಟ್ಟಾನ. ಹೆಂಗಾಗ್ತಾನೆ ನೋಡ್ಬೇಕು ಬಾಲಿಂಗ್. ಅವನು ಮನಗಂಡು ಹಾಕ್ತಾನೆ ಬಾಲಿಂಗ್. ಸ್ಟಂಪ ಮುರ್ಕೊಂಡು ಹೋಗ್ಬೇಕು ಆ ನಮ್ಮನೆ ಹಾಕ್ತಾನ ಅವ ಬಾಲಿಂಗ್. ಸೇಮ್ ಬುಮ್ರಾ, ಹರ್ಷದೀಪ್ ಸಿಂಗ್, ಬೋಲ್ಟ್ ಹೆಂಗ ಸೀದಾ ಅವನು ಹಂಗೆ ಹಾಕ್ತಾನೆ ಬಾಲಿಂಗ್. ಗಿಚ್ಚ ಗಿಲಿ ಕ್ಯಾಂಡಿಡೇಟ್ ರೀ. ಅದನ್ನು ಅಣಗಡ ಬಾಲರ್ ಅದು. ನೋಡು ನಾವು ಹೆಂಗೆ ಹಾಕ್ತಾನೆ ಹೆಂಗಿಲ್ಲ ಅಂತ ರಾಜಿಗೆ ಎದ್ಬಿಟ್ಟಾನವ ಚೋಪ್ರಾಚಾರ. ಈ ಸರಿ ರೆಡಿಯಾಗಿ ಅಣಗಡ ಬಾಲಿಂಗ್ ಹಾಕ್ತಾನಂತ ಹೇಳ್ಯಾನ್ರಿ ಅವ. ನೋಡ್ರಿ ಮೆಚ್ಚಬೇಕ್ರಿ ಅವಂಗೂ ಬಾಲಿಂಗ್. ನಮ್ಮ ಚೋಪ್ರಾ ಆಚಾರ್ ಅವ್ರಿಗೆ 12 ಕೋಟಿ ಮ್ಯಾಗ 50 ಕೊಟ್ಟಾರಿ ಅವಂಗ. ಆದ್ರೆ ಅದು ಗಿಲಿ ಬ್ಯಾಟಿಂಗ್ ಅದು ಬ್ಯಾಟಿಂಗ್ ಏನು ಆಡೋದಿಲ್ಲ ಕ್ಯಾಂಡಿಡೇಟ್ದು. ಬರೀ ಬಾಲಿಂಗ್ ಆಟ ಮಾಡ್ತಾವ.